ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್. ನಾನು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಸೆಕ್ರೆಟರಿ, ಲೀಡಿಂಗ್ ಸ್ಪೋರ್ಟ್ಸ್ಮನ್, ಎ ಗ್ರೇಟ್ ಅಡ್ಮೈರರ್ ಅಂಡ್ ಫ್ಯಾನ್ ಆಫ್ ಮಿಸ್ ರಾಗಿಣಿ ದೇವಿ. ರಾಗಿಣಿ ಮಿಸ್ಸಿಂಗು. ಮೇಲೆ ಡ್ರೆಸ್ ಮಾಡ್ಕೊಳ್ತಾ ಇದ್ದಾಳೆ, ಬಂದು ಕೂತ್ಕೊಳ್ಳಿ. ಥ್ಯಾಂಕ್ ಯು. ಯಾವ ವಿಷಯ? ಅದೇ ಬ್ಯೂಟಿ. ನಿಮ್ಮ ಮಗಳು? ನನ್ನ ಮಗಳು ರಾಗಿಣಿನ ರಾಗಿಣಿ ಮೇಡಮ್ ಕಣ್ಣಿನಿದ್ರೆ ಬರೆದು, ಹೊಟ್ಟೆಗನ್ನ ಸೇರಿದು, ತಲೆ ಪಾಠ ಹತ್ತದು, ಹಾರ್ಟ್ ಪೇನ್, ಎದೆ ಶೂಲೆ, ಪಾಪ, ಪೂರ್ ಬಾಯ್. ಸ್ವಲ್ಪ ಇರಿ. ಹಲೋ, ಯಾರು? ಡಾಕ್ಟರ್ ತಾನೆ? ನಾನ್ ರಮಾಬಾಯಿ ಮಾತಾಡ್ತಾ ಇರೋದು. ರಾಗಿಣಿ ಚೆನ್ನಾಗಿದ್ದಾಳೆ, ಆದ್ರೆ ಇಲ್ಲಿ ಬಂದಿರೋ ಒಬ್ಬ ಗೆಸ್ಟ್ಗೆ ಹಾರ್ಟ್ ಟ್ರಬಲ್. ಅಯ್ಯೋ ಮೇಡಮ್, ನನಗೆ ಹಾರ್ಟ್ ಟ್ರಬಲ್ ಇಲ್ಲ. ನನ್ನ ರೋಗ ವಾಸಿ ಮಾಡೋಕೆ ಹಾರ್ಟ್ ಕೆಲಸ ಆಗ್ತಿಲ್ಲ. ಇದ್ರ ವಿಧಾನವೇ ಬೇರೆ, ಇದ್ರ ಬಗ್ಗೆ ಬೇರೆ. ಇಡೀ ಫೋನ್ ಕೆಳಗಡೆ ಫೋನು ಮಾಡ್ತೀನಿ. ಕಣ್ಣು ಮುಚ್ಚಿರ್ಲಿ, ಕಣ್ ತೆರೆದಿರ್ಲಿ ಆಗಿದೆ. ಇದಕ್ಕೆ ನಿಮ್ಮ ಭೂಲೋಕದಲ್ಲಿ ಏನಂತಾರೆ? ಭಾರಿ ದೊಡ್ಡ ರೋಗ ಅಂತಾರೆ. ಅಲ್ಲ ಮೇಡಮ್, ಅಲ್ಲ. ಇದನ್ನೇ ಕವಿಗಳು ಲವ್ ಅಂತಾರೆ, ಪ್ರೇಮ ಅಂತಾರೆ, ಪ್ರೀತಿ ಅಂತಾರೆ, ಇಷ್ಕ್ ಅಂತಾರೆ, ಮೊಹಬ್ಬತ್ ಅಂತಾರೆ, ಪ್ಯಾರ್ ಅಂತ, ಕಾದಲ್ ಅಂತಾರೆ, ಇನ್ನೂ ಏನೇನೋ ಅಂತಾರೆ. ಅಲ್ರಿ, ನಿಮ್ಮ ಈ ರೋಗಕ್ಕೆ ಯಾರ್ರೀ ಕಾರಣ? ಇನ್ಯಾರು ಮೇಡಮ್? ತಮ್ಮ ಡಾರ್ಲಿಂಗ್ ಡಾಟರ್ ಮಿಸ್ ರಾಗಿಣಿ ದೇವಿ. ಅಯ್ಯೋ ಪೂರ್ ಬಾಯ್. ಯಾಕೆ ಮೇಡಮ್? ಅಲ್ರಿ, ನಿಮ್ ಹೇಳು. ಆದ್ರೆ ಷರತ್ತುಗಳೆಲ್ಲ ಶರ್ಬತ್. ಕೇಳಿ, ನಮ್ಮ ಅಳಿಯ ತನ್ನ ತಾಯಿ ತಂದೆ ನೆಂಟ್ರಿಷ್ಟರನ್ನೆಲ್ಲ ಮರೆತು ನಮ್ಮ ಮನೆಯಲ್ಲೇ ಇರೋನಾಗಿರ್ಬೇಕು. ಓ, ವೆರಿ ವೆರಿ ಹ್ಯಾಪಿಲಿ. ನಿಮ್ಮ ಅಪೇಕ್ಷೆ ಹೀಗಿರ್ಬೋದು ಅಂತಲೇ ನನ್ನ ತಂದೆ ತಾಯಿಗಳನ್ನ ನನ್ನ ಚಿಕ್ಕ ವಯಸ್ಸಲ್ಲೇ ಕಳಿಸ್ಕೊಟ್ಬಿಟ್ಟೆ. ಆಮೇಲೆ ತನ್ನ ಸಂಪಾದನೆಯನ್ನೆಲ್ಲ ತಂದು ನನ್ನ ಕೈಯಲ್ಲಿ ಹಾಕಿ, ನಾವಿಕ್ಕಿದ್ದನ್ನುಂಡು, ನಾವು ಕೊಟ್ಟದನ್ನು ತೊಟ್ಟು ಸಂತೋಷವಾಗಿರ್ಬೇಕು. ಓಕೆ, ಇಂಥ ಆರಾಮದ ಭಾಗ್ಯ ಮತ್ತೆ ಯಾರು ಸಿಕ್ಕುತ್ತಿ? ಅದಕ್ಕೂ 10 ಜನವನ್ನು ಪುಣ್ಯ ಮಾಡಿಬಿಟ್ಟಿರಬೇಕು. ನಾನ್ ರೆಡ್ಡಿ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲು ನಮ್ಮ ರಾಗಿಣಿ ಒಪ್ಪಿಗೆ ಪಡಿಬೇಕು. ಅದಕ್ಕೆ ಅಲ್ವೇ ಮೇಡಮ್ ಮೊದಲು ತಮ್ಮ ಗುಲಾಮನಾಗೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದು. ಮಮ್ಮಿ, ಹಲೋ, ಗುಡ್ ಮಾರ್ನಿಂಗ್ ಮಿಸ್ ರಾಗಿಣಿ ದೇವಿ. ಗುಡ್ ಮಾರ್ನಿಂಗ್ ಮಿಸ್ಟರ್ ಜೇಕಬ್. ರಾಗಿಣಿ ದೇವಿ, ಮಿಸ್ಟರ್ ಶಂಕರ್ ಹೇಗಿದ್ದಾರೆ? ಅವನಿಗೆ ಆನಂದವಾಗಿದ್ದಾನೆ. ಆ ವಿಷಯ ಹೇಗಿರ್ಲಿ. ಈಗ ಸ್ವಭಾವ ಹೇಗ್ರಿ? 100% ಜೆಂಟ್ಲಮನ್. ಊರಿನಿಂದ ನೆತ್ತಿಯವರೆಗೂ ಬಾರ್ನ್ ಜೆಂಟ್ಲು. ಸ್ವಲ್ಪ ಹಳ್ಳಿ, ಸಿಂಪಲ್ ಟನ್, ಪರವಾಗಿಲ್ಲ. ಅದಿರ್ಲಿ, ನಾನು ತುಂಬಾ ದಿವಸದಿಂದ. ಮಿಸ್ಟರ್ ಜೇಕಬ್, ನಾನು ಸಹ ತುಂಬಾ ದಿವಸದಿಂದ. ಏನಂದ್ರಿ? ನೀವು ನನ್ನ ತುಂಬಾ ದಿವಸದಿಂದ ಮಿಸ್ಟರ್ ಶಂಕರ್ನ ನಮ್ಮ ಮನೆಗೆ ಟೀ ಕರಿಬೇಕು ಅಂತ ಬಯಸ್ತಿದ್ದೇನೆ. ಶಂಕರನ್ನೇ? ಹೌದು ಜೇಕಬ್. ನನ್ನ ವಿಷಯದಲ್ಲಿ ನಿಜವಾಗಿಯೂ ಪ್ರೀತಿ ಇದ್ರೆ? ಇದೆ, ಸಮುದ್ರದಷ್ಟಿದೆ. ನಾಳೆ ಬೇಕಾದ್ರೆ ಆ ಶಂಕರ ತಲೆ ಮೇಲೆ ಕೂರಿಸ್ಕೊಂಡು ತಾವು ಸನ್ನಿಧಿಗೆ ಒಪ್ಪಿಸ್ಬಿಡ್ತೀನಿ. ನಾನು ಬರ್ಲೆ? ಮೆಲ್ಲಗೆ, ನಿಮ್ ಕತ್ತು ಭದ್ರ. ಪರವಾಗಿಲ್ಲ, ನಾನು ಬರ್ಲೆ. ರಾಗಿಣಿ, ಯಾರೇ ಆ ಶಂಕರ್? ಮಮ್ಮಿ, ನೀನೇ ನೋಡಂತೆ ನಿನ್ನ ಉಡ್ಬಿನ. ಅಮ್ಮ ಕಳ್ಳಿ. ಶಂಕರ್, ಏನಯ್ಯ ಮಾಡ್ತಾ ಇದೀಯಾ? ಹೇಳ ಮೇಲೆ. ನಾನು ಓದ್ಕೋತಾ ಇದ್ದೀನಿ, ಸುಮ್ಮನೆ ತೊಂದರೆ ಮಾಡ್ಬೇಡ. ನೀನು ಓದಿ ಯಾವ ರೀತಿ ಹೇಳಿ? ಟೈಮ್ ಇಲ್ಲ ಅಂತಲ್ಲ, ಹೇಳು ಮೇಲೆ. ಯಾಕೆ ನನಗೆ ಟೈಮ್ ಇಲ್ಲ? ಹೇಳಪ್ಪ, ಸ್ವಲ್ಪ ಕೆಲಸ ಇದೆ. ಹೇಳ ತೆಗೀತಿ. ಯಾಕೆ ಗುಂಡಿಕಾಯಿ? ಸ್ವಲ್ಪ ಶರ್ಟ್ ಬಿಟ್ಟು ಸುಮ್ಮನೆ ಅವಶ್ಯ ಆಯ್ತು. ಒಂದು ಏನ್ ಈ ಶರ್ಟ್ ಹಾಕೋ, ಈ ಪ್ಯಾಂಟ್ ಹಾಕೋದು ನಾನೇ ಹಾಕೋ. ನಾನು ಹಾಕೊಂತೀನಿ. ಸರಿ, ಈ ಸಾಕ್ಸಿದು ಎಲ್ಲ ಇದ್ಯಾಕೆ? ಇದೆಲ್ಲ ಯಾಕೆ? ಎಲ್ಲ ವಿಷಯ ಬೇರೆ. ನಾನು ಬರ್ತೀನಿ ರಾಗಿಣಿ ದೇವಿ. ಅಯ್ಯೋ, ಇಷ್ಟೇ ಕೌಂಟ್ರ. ನಿಮ್ಮ ಸ್ನೇಹಿತರು ಬನ್ನಿ ಕೂಡಿ.